ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಮ್ಮ ಹಕ್ಕಲೇ ಹೋಗ್ತಾ ಇದ್ದೀವಿ. ನಾನು ನಮ್ಮ ಡ್ಯಾಡಿ ಮಾವಿನಕಾಯಿ ಕೊಯ್ಯೋದಕ್ಕೆ, ಮಿಡಿ ಉಪ್ಪಿನಕಾಯಿ ಹಾಕೋಕ್ಕೆ ಮಾವಿನಕಾಯಿ ಕೊಯ್ಯೋಕ್ಕೆ ಹೊಂಟೀವಿ. ನೋಡಬೇಕು ಎಷ್ಟು ಸಿಗ್ತವೆ ಅಂತ ಹೇಳಿ. ಅಲ್ಲಿಂದ ಬಂದಲ್ಲ, ಮನೆಯಿಂದ 1 ಕಿಲೋಮೀಟ್ರ್ ಆಗುತ್ತೆ, ಅಷ್ಟು ದೂರ ಐತೆ. ಬರೋದ್ರೊಳಗೆ ಸಾಕಾಗೋಯ್ತು, ನಡ್ಕೊಂಬರೋದ್ರೊಳಗೆ. ಅದರಲ್ಲೂ ಬಿಸಿಲಲ್ಲಿ ನಡ್ಕೊಬರಕ್ಕೆ ಸಾಕು ಅನ್ನಿಸ್ತು. ನಮ್ಮ ಡ್ಯಾಡಿ ಕೊಯ್ತೈತೆ, ಬರ್ರಿ ನೋಡೋಣ. ನಮ್ಮ ಡ್ಯಾಡಿ ಆವಾಗಲೇ ಏಣಿ ಹಕ್ಕಿಂದು ಕೊಯ್ತಾ ಇತ್ತೆ. ನಾವೊಂದು ಬುಟ್ಟಿ ತಗೊಂಡೋಗಿದ್ದೆ. ಆ ಬುಟ್ಟಿ ಮೇಲೆ ಸೊನೆ ಎಲ್ಲ ಬುಟ್ಟಿಗೆ ಹೊತ್ತೈತೆ ಅಂತ ಹೇಳಿ ಒಂದು ಚೀಲ ಹಾಕಿ ಅದ್ರ ಮೇಲೆ ಹಾಕ್ತಾ ಇದ್ದೀವಿ. ಇದೊಂದು ಸ್ವಲ್ಪ ದೊಡ್ಡದಾಗೈತೆ, ಕೈಗೆ ಸಿಗಲ್ಲ, ಏಣಿ ಹಕ್ಕಿನಲೇಬೇಕು. ನೋಡಿ, ಏಣಿ ಹಾಕ್ಕೊಂಡು ಕೊಯ್ತಾ ಇದ್ದೀವಿ. ನಾನು ಕೈಗೆ ಸೊನೆ ಹತ್ತತಿ ಅಂತ ಹೇಳಿ ಬುಟ್ಟಿ ಮೇಲೆ ಹಿಡಿದೆ. ಮೇಲೆ ಇಟ್ಕೊಂಡು ಅಕ್ಕಿನಕ್ಕೇನು ತಂದೆ ಇರಲಿಲ್ಲ, ಅದಕ್ಕೆ ಬುಟ್ಟಿನ ಮೇಲೆ ಎತ್ತಿ ಹಿಡ್ದೆ. ಆದರೆ ಎಷ್ಟೊತ್ತಂತ ಮೇಲೆ ಎತ್ತಿಡಿಯೋಕ್ಕೆ ಆಗಿಲ್ಲ. ಅದಕ್ಕೆ ಕೈಯಲ್ಲೇ ಬಾಲ್ ಹಿಡಿತಾರಲ್ಲ, ಆ ಥರ ಒಂದೊಂದೇ ಇಟ್ಕೊತಾ ಇದ್ದೆ. ಆಮೇಲೆ ಕೆಳಗೆ ಬಗ್ಸಿತ್ತು ಒಂದು ಹೆರೆನ. ನೋಡಿ, ಕೊಯ್ತಾ ಇದ್ದೀನಿ ಮಾವಿನಕಾಯಿ ಕೊಯ್ಯೋವಾಗ ಹುಷಾರಿಂದ ಕೊಯ್ಬೇಕು. ಸೊನೆ ಹಾರೋ ಚಾನ್ಸಸ್ ಇರುತ್ತೆ. ಸೊನೆ ಹಾರಿದರೆ ಅದು ಉರಿ ಥರ ಬರುತ್ತೆ, ಗಾಯ ಥರ ಎಳಿತತ್ತೆ. ಹುಷಾರಿಂದ ಮಾವಿನಕಾಯಿನ ಕೊಯ್ಬೇಕಾಗುತ್ತೆ. ಮತ್ತು ಅಂಗೈ ಕತ್ತಿದ್ರೆ ಏನಾಗಲ್ಲ, ಒಂದೊಂದು ಸತಿ ಹುಣ್ಣಾಗೋ ಚಾನ್ಸಸ್ಸು ಇರುತ್ತೆ. ಚೀಲ ತರಬೇಕಾಗಿತ್ತು. ಮಾವಿನಕಾಯಿ ಕೊಯ್ಯೋದು ತುಂಬ ಕೇರ್ಫುಲ್ಲಾಗಿ ಕೊಯ್ಬೇಕಾಗುತ್ತೆ. ಮುಖಕ್ಕೆಲ್ಲ ಬಿದ್ದರೆ, ಮುಖದ ಗಾಯ ಆದರೆ ಕಲೆ ಎಷ್ಟೊಂದು ದಿನದವರೆಗೂ ಹೋಗೋದೇ ಇಲ್ಲ. ಅದಕ್ಕೋಸ್ಕರ ಮಾವಿನಕಾಯಿ ಕೊಯ್ಯುವಾಗ ಎಷ್ಟು ಹುಷಾರಿದ್ದು ಸಾಲಲ್ಲ. ಮಾವಿನಕಾಯಿ ಕೊಂಚಲೇ ಬಿಡ್ತಿತ್ತು. ಇದು ಯಾಕೋ ಈ ಸರಿ ಒಂದೊಂದೇ ಬಿಟ್ಟತ್ತೆ. ಇದು ಉಪ್ಪಿನಕಾಯಿಗಂತೂ ಮಾಡಿಸಿರೋದು ಅಂತಲೇ ಹೇಳ್ಬೋದು. ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಬೇರೆ ಬಗ್ಸ್ಕೊಂಡು ಒಂದೊಂದೇ ಕೊಯ್ತಾ ಇದ್ದೆ. ಇದೆಲ್ಲ ಒಂಥರ ಖುಷಿ ಕೊಡುತ್ತೆ. ಹಳ್ಳಿ ಲೈಫೇ ಚೆನ್ನಾಗಿರುತ್ತೆ ಸಿಟಿಗಿನ್ನ. ಹಳ್ಳೀಲಿ ದುಡ್ಡು ದುಡಿಯೋಕ್ಕೆ ಜಾಸ್ತಿ ಆಗಿಲ್ಲ ಅಂತ ಇರ್ಬೋದು, ಆದರೆ ಹಳ್ಳಿ ಲೈಫ್ ಲೀಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ನನಗೆ ಸಿಟಿ ಲೈಫು ಹೇಗಿರುತ್ತೆ ಅಂತಲೂ ಗೊತ್ತು, ಹಳ್ಳಿ ಲೈಫ್ ಹೇಗಿರುತ್ತೆ ಅಂತಲೂ ಗೊತ್ತು. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ದೇವ್ರು ಹೋಗಿದ್ದೀನಿ ಮಾತ್ರ. ಎಷ್ಟು ಬಿಸಿಲೈತೆ ಅಂತ ಅಂದರೆ, ಈಚೆ ಕಡೆ ಬಂದರೆ ಸುಟ್ಟೇ ಹೋಗ್ತಾರೆ ಅನ್ನೋ ಒಂದು ಚೀಲ ತರಬೇಕಾಗಿತ್ತು ನಾವು. ಬಿಸಿಲೈತೆ, ಕೈಯಲ್ಲಿಗೆಲ್ಲ ಹತ್ಬಿಟ್ಟೈತೆ ಸೊನೆ. ಫುಲ್ ಬೇವ್ತು ಹೋಗ್ಬಿಟ್ಟಿದ್ದೀನಿ. ಫುಲ್ ಬೇವ್ತು ಹೋಗ್ಬಿಟ್ಟಿದ್ದೀನಿ. ನಮ್ಮ ಡ್ಯಾಡಿ ಕೊಯ್ತಾ ಐತೆ. ಬಿಸಿಲು ತುಂಬ ಬಿಸಿಲೈತೆ. ಕೆಂಪಿರುವೆ ಚಿಕ್ಕ ಮರ, ದೊಡ್ಡ ಮರ ಏನಲ್ಲ, ತುಂಬ ಚಿಕ್ಕ ಮರನೇ. ಚಿಕ್ಕ ಮರದಾಗೆ ಎಷ್ಟಿರ್ತಾವೆ, ಮೇಲೆಲ್ಲ ಇದ್ದಾವೆ. ಕೊಯ್ತೈತೆ. ಇದು ಮಿಡಿ ಉಪ್ಪಿನಕಾಯಿ ಹಾಕಿದ್ರು ಚೆನ್ನಾಗತ್ತೆ, ಹಾಗೆ ಹೋಳು ಉಪ್ಪಿನಕಾಯಿ ಹಾಕಿದ್ರು ಚೆನ್ನಾಗತ್ತೆ. ಆ ಥರದ ಮರ ಇದು ಹಣ್ಣಿಂದೇನಲ್ಲ ಮರ, ಇದು ಉಪ್ಪಿನಕಾಯಿ ಹಾಕೋದೆ. ಇದು ನಮ್ಮ ಡ್ಯಾಡಿನೇ ಕೊಯ್ದಾಗ್ತಾ ಐತೆ. ಡ್ಯಾಡಿ, ಈ ಹೇರಿ ಸಿಗ್ಲಲ್ಲ, ಇದು ಸಿಗ್ಲಲ್ಲ. ಬಿಟ್ಟೈತೆ ಸಾಮಾನ್ಯ. ವರ್ಷ ಇಷ್ಟೇನು ಬಿಡ್ತಿರ್ಲಿಲ್ಲ, ಈ ವರ್ಷ ಸಾಮಾನ್ಯ ಬಿಟ್ಟೈತೆ ಅಂತಲೇ ಹೇಳ್ಬೋದು. ಸರಿ ಕುಂತಲ್ ಡ್ಯಾಡಿ. ಸರಿ ಕುಂತಲಪ್ಪ. ಸರಿ ಕುಂತಲ್ಲ ಅಂತಾನೆ ಹತ್ತಿದ್ಯಲ್ಲ ಡ್ಯಾಡಿ.
ಒಣಕೆಲ್ಲಿ ಭಾಳ ಹಾಳಾಗಿದೆ. ಅಲ್ಲ ಇದು ಸಣ್ಣಕ್ಕಿತ್ತದ ನೋಡ್ತಾ ನೋಡ್ತಾ ಹಿಂಗೆ ತೊಡಕ್ ಬೆಳೆದೈತಿ. ಒಂದು ಸೈಡ್ ಕೊಯ್ದ್ವಿ, ಇನ್ನೊಂದು ಸೈಡ್ ಕೊಯ್ಯಕ್ಕೆ ಎಣ್ಣೆ ಹಾಕ್ಕೊತ ಐತೆ ನಮ್ಮ ಡ್ಯಾಡಿ. ಒಂದು 100 ಮಿಡಿ ಸಿಗ್ಬೋದು, ಜಾಸ್ತಿ ಏನು ಸಿಗಲ್ಲ. ಇದೇನು ತುಂಬ ಹಳೆ ಕಾಲದ ಮರ ಇಲ್ಲ, ತುಂಬ ದೊಡ್ಡ ಮರನೂ ಅಲ್ಲ, ಚಿಕ್ಕ ಮರ. ಕೈಗೆ ಸಿಗಲ್ಲ ಅಷ್ಟೇ. ಹಿಂಗೆ ಒಂದೊಂದೇ ಕಾಯಿ ಕೊಯ್ದು ಹಾಕ್ತಿತ್ತು. ನಾನು ಇಸ್ಕೊಂಡು ಬುಟ್ಟಿಗೆ ಹಾಕ್ತಾ ಇದ್ದೆ. ತುಂಬ ದೊಡ್ಡ ಮರ ಇರ್ತವೆ ಈ ಕಡೆ ಮಲ್ನಾಡು ಕಾಡು ಕಡೆಗೆ, ತುಂಬ ದೊಡ್ಡ ಮರ ಇರ್ತವೆ. ಉಪ್ಪಿನಕಾಯಿ ಮರ ಕೊಯ್ಯೋದೆಲ್ಲ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಇದು ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಆಗೈತೆ ಅನಿಸುತ್ತೆ ಮರ ಹಚ್ಚಿ. ಇದು ನಾಟಿ ಮರ, ಉಪ್ಪಿನಕಾಯಿಗೆ ಅಂತಲೇ ಹೇಳಿ ಹಚ್ತಾರಲ್ಲ ಆ ಥರ ಮರ. ಒಂದು ಹಚ್ಚಿತ್ತು, ಅದೇನೋ ಮಾಡಿ ಈ ಸರಿ ಕಾಯಿ ಬಿಟ್ಟತ್ತೆ. ಇದು ಮಿಡಿ ಉಪ್ಪಿನಕಾಯಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಿಡಿ ಉಪ್ಪಿನಕಾಯಿಗೆ ಇನ್ನೂ ಚಿಕ್ಕ ಕಾಯಿ ಕೊಯ್ತಾರೆ. ಒಂದು ಸ್ವಲ್ಪ ಆಗಲೇ ದೊಡ್ಡಕ್ಕಾಗ್ಬಿಟ್ಟವೆ, ಪರವಾಗಿಲ್ಲ ಇಷ್ಟಿದ್ರೂ. ಇನ್ನೂ ಚಿಕ್ಕ ಕೊಯ್ಯೋಕ್ಕೆ ಇದೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಈ ಸೈಜಿಗೆ ಕೊಯ್ಯೋಕ್ಕೆ ಪರವಾಗಿಲ್ಲ, ಒಂದೊಂದೇ ಕೊಯ್ಬೋದು. ಮಿಡಿ ಉಪ್ಪಿನಕಾಯಿ ಹಾಕೋಕ್ಕೆ ನಾಟಿವೆ ಕಾಯಿ ಆಗಬೇಕು. ಈ ತೋತಾಪುರಿ, ಹಾಗೆ ರಸಪುರಿ, ಬಾದಾಮಿ ಈ ಥರ ಕಾಯಿ ಎಲ್ಲ ಉಪ್ಪಿನಕಾಯಿ ಹಾಕೋದಕ್ಕೆ ಚೆನ್ನಾಗಿರಲ್ಲ. ಅದೆಲ್ಲ ಹಣ್ಣು ತಿನ್ನೋದಕ್ಕೆ ಅಷ್ಟೇ. ಮಿಡಿ ಉಪ್ಪಿನಕಾಯಿ ಅಥವಾ ಉಪ್ಪಿನಕಾಯಿ ಆದರೂ ಆಗಲಿ, ಈ ಥರ ಸೊನೆ ಇರೋ ನಾಟಿ ಕಾಯಿ ಆಗಬೇಕು. ಅದರಲ್ಲೂ ಜೀರಿಗೆ ಥರ ಸ್ಮೆಲ್ ಬಂದರೆ ಉಪ್ಪಿನಕಾಯಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗ್ತವೆ. ಹಾಗೆ ತುಂಬ ದಿನದವರೆಗೂ ಇರ್ತವೆ ಅಂತಲೇ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗೆ ಎಲ್ಲ ತುಂಬ ಅಂದರೆ ತುಂಬ ತರ್ತಿದ್ರು, ತುಂಬ ಹಾಕ್ತಿದ್ರು ಸಹ. ಈಗೆಲ್ಲ ಕಡಿಮೆ ಆಗಿಬಿಟ್ಟೈತೆ, ಮರನೂ ಕಡಿಮೆ ಆಗಿಬಿಟ್ಟವೆ. ಇದು ನಮ್ಮದೇ ಮರ, ಚಿಕ್ಕದೊಂದು ಹಚ್ಚಿತ್ತು. ಸೊ ಏನೋ ಈ ಸರಿ ಕಾಯಿ ಬಂದಿದೆ. ಎಲ್ಲ ಕೊಯ್ದ್ವಿ, ಒಂದು 100 ಮಿಡಿ ಇದನ್ನ ಅದ್ರೊಳಗೆ ಹಾಕು. ಎಲ್ಲ ಬುಟ್ಟಿ ತುಂಬ್ಕೊಂಡು ಅದ್ರ ಮೇಲೆ ಇಡೋದು ಬೇಡ, ಅದ್ರೊಳಗೆ ಹಾಕೋದು. ಸೊನೆ ಇದ್ರೇ ಚಂದ ಉಪ್ಪಿನಕಾಯಿ. ಆಮೇಲೆ ಬುಟ್ಟಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಡೆ ಇನ್ನೊಂದು ವಾಟೆಕಾಯಿ ಮರ ಅಂತ ಐತೆ, ಆ ವಾಟೆಕಾಯಿ ಮರದ ಹತ್ರ ಹೋಗ್ತಾ ಇದ್ದೀವಿ. ವಾಟೆಕಾಯಿ ಮರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ವಾಟೆಕಾಯಿ ಹೆಂಗಿರುತ್ತೆ, ಅದನ್ನು ಹೆಂಗೆ ಯೂಸ್ ಮಾಡಬೇಕು, ಯಾವ ಥರ ಸ್ಟೋರ್ ಮಾಡಬೇಕು ಒಂದು, ಮತ್ತು ಯಾವ ಥರ ಅದ್ರದ್ದು ಪ್ರೋಸೆಸ್ ಇರುತ್ತೆ. ವಾಟೆಕಾಯಿ ಎಷ್ಟೊಂದು ಜನರಿಗೆ ಗೊತ್ತಿರಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲೇ ಹಾಕ್ತೀನಿ. ಇದೇ ವಿಡಿಯೋದಲ್ಲಿ ಹಾಕಿದರೆ ಲಾಂಗ್ ಆಗುತ್ತೆ. ಒಂದು ಮರ ಇದೆ ನಮ್ಮದು, ಅದು ವಾಟೆಕಾಯಿ ಬಂದು ಅದು ಬಸ್ರಿ ಬಾಣ್ತಿಯವರಿಗೆ ಒಂದು ಹೇಳಿ ಮಾಡಿಸಿದಂಥದ್ದು ಅಂತಲೇ ಹೇಳ್ಬೋದು. ಇತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ವಿಡಿಯೋ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಉಪ್ಪಿನಕಾಯಿ ಹಾಕೋದನ್ನೂ ಹಾಕ್ಬೋದಿತ್ತು, ಲಾಂಗ್ ಆಗುತ್ತೆ ವಿಡಿಯೋ. ಲಾಂಗ್ ಇದ್ದರೂ ಪರವಾಗಿರಲಿಲ್ಲ, ಆದರೆ ನಮ್ಮೂರಲ್ಲಿ ನೆಟ್ವರ್ಕ್ ಇಶ್ಯೂ ತುಂಬ ಇದೆ, ಅಪ್ಲೋಡ್ ಆಗೋದಿಲ್ಲ ವಿಡಿಯೋ. ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಕ್ಕ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡೋಕ್ಕೆ ನಾನು ಬೆಳಿಗ್ಗೆ 7 ಗಂಟೆಗಿಟ್ಟೆ ಅಂತ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಅಪ್ಲೋಡ್ ಆಗುತ್ತೆ. ಒಂದೊಂದು ಸರ್ತಿ ಅಪ್ಲೋಡೇ ಆಗೋಲ್ಲ. ಅದಕ್ಕೋಸ್ಕರ ಲಾಂಗ್ ವಿಡಿಯೋ ಮಾಡ್ತಿಲ್ಲ. ಇದು ಒಂದು ಚಿಕ್ಕದೇ ಆಗಿರುತ್ತೆ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಆಯಸ್ ಒಂದ್ಸಲ ಸ್ವಲ್ಪ ಕಡಿಮೆ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಊರಲ್ಲಿದ್ದಾಗೆಲ್ಲ ಹೀಗೆ ಇರೋದು. ಏನೋ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಚಿಕ್ಕ ಹೆಲ್ಪ್ ಆದರೂ ಆಗಲಿ ನಾನು ನಮ್ಮ ಡ್ಯಾಡಿಗೆ ಸಪೋರ್ಟ್ ಮಾಡ್ತೀನಿ. ನೀವು ಎಲ್ಲ ಹೀಗೇನಾ ಅಂತ ಹೇಳಿ ಕಮೆಂಟ್ ಮಾಡಿ. ಹೊತ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. 1 ಕಿಲೋಮೀಟ್ರ್ ಆಗುತ್ತೆ ಐ ಥಿಂಕು. ನಮ್ಮ ಮಕ್ಕಳಿಂದ ಮನೆ ಹೋಗೋಕ್ಕೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಪುಟ್ಟಿಲಿ. ವೆಯ್ಟ್ ಐತೆ
ಆದರೂ ಪರವಾಗಿಲ್ಲ, ನನಗೆ ಅಭ್ಯಾಸ ಐತೆ ಚಿಕ್ಕವಳಿದ್ದಾಗಿಂದನೂ. ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡಿ ನಮ್ಮ ಡ್ಯಾಡಿ ಜೊತೆಗೆ ಹೊಲಕ್ಕೆ ಗದ್ದೆಗೆ ಬಂದು ಕೆಲಸ ಮಾಡಿ ನನಗೆ ಸ್ವಲ್ಪ ಅಭ್ಯಾಸ ಐತೆ. ಟಾಟಾ ಬೈ ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್.